ನಮ್ಮ ಬಾಲನ್ಗೆ ಟ್ರೆಕ್ ಮಾಡಲೇಬೇಕು ಅಂತ. ಸೊ ಆಗ ಇಮ್ಮಿಡಿಯೇಟಾಗಿ ಅಲ್ಲಿ ಪರ್ಚೇಸ್ ಮಾಡಿ ಟ್ರೆಕ್ ಮಾಡಿದ್ದು. ಪ್ರತಿ ವಿಡಿಯೋಲೂ ಹೇಳ್ತಾ ಇರ್ತೀನಿ, ಮತ್ತೆ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ವಿತೌಟ್ ಪ್ರಿಪ್ರೇಷನ್ ಟ್ರೆಕ್ ಮಾಡಬೇಡಿ. ನೀವು ಟ್ರಕ್ಕಿಗೆ ಬಂದಿದ ತಕ್ಷಣ ತುಂಬ ಜನ ಪ್ಯಾನಿಕ್ ಆಗ್ತಾರೆ. ಅದೇನೂ ಮಾಡೋದಿಲ್ಲ, ಅದ್ರ ಪಾಡಿಗೆ. ಈ ವ್ಯೂ ತುಂಬ ಚೆನ್ನಾಗಿದೆಲ್ಲ. ಇದು ನೋಡಿ, ಇದು ನೋಡ್ಕೊಂಡು ನೋಡಿ, ಜನ ಕಾಣಿಸ್ತಾ ಇದ್ದಾರಲ್ಲ. ಸೊ ಬಹುಶಃ ಇಲ್ಲೇ ಬಂದು ವಾಪಸ್ಸು ಊಟ ಮಾಡೋದು. ಬಡ್ಡಿ ಮಗಂದು ಕುಡ್ದೈತೆ ಚೆನ್ನಾಗಿ, ರಕ್ತ ಹೊಟ್ಟೆ ತುಂಬ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಕುಮಾರದಾಸ್ ರೆಡ್ಡಿ. ನನ್ನ ಹೊಸ ಟ್ರೆಕ್ಕಿಂಗ್ ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾನು ಟ್ರೆಕ್ಕಿಗೆ ಎಲ್ಲಿ ಬಂದಿದ್ದೀನಿ ಗೊತ್ತಾ? ಒಂದು ನಿಮಿಷ ಇರಿ, ಫ್ರಂಟ್ ವ್ಯೂ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ ಗ್ರೀನರಿ? ಎಸ್, ಇವತ್ತು ಕುರಿಂಜಲ್ ಟ್ರೆಕ್ಕಿಗೆ ಬಂದಿದ್ದೀನಿ. ಬೆಳಗ್ಗೆ ಎಲ್ಲ ಬಿಸಿಲು ಆರಾಮಾಗಿ ಮಾಡ್ಬೋದು ಅಂತ ಅಂದ್ಕೊಂಡೆ. ಈಗಾಗಲೇ ಮಳೆ ರಾಚ್ತಾ ಇದೆ ನೋಡಿ. ಓ ಜಾರತಪ್ಪ, ಹುಷಾರು. ಸೊ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರೋ ಕುರಿಂಜಲ್ ಟ್ರೆಕ್ಕಿಗೆ ಬಂದಿದ್ದೀನಿ. ಇದೊಂದು ನನ್ನ ಬಕೆಟ್ ಲಿಸ್ಟಿಂದ ಉಳ್ಕೊಬಿಟ್ಟಿತ್ತು. ಇದೊಂದು ಕಂಪ್ಲೀಟ್ ಮಾಡಿದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಟ್ರೆಕ್ಕು ನಂದು ಆಯ್ತು. ಎಲ್ಲ ಜಾಸ್ತಿನೇ ಆಗಿದೆ. ಕುರಿಂಜಲ್ ಮಾತ್ರ ಇದು ಫಸ್ಟ್ ಟೈಮ್. ಓಕೆ, ಬನ್ನಿ ನೋಡೋಣ ಮುಂದೆ ಯಾವ ಥರ ಇರುತ್ತೆ ತೋರಿಸ್ತೀನಿ. ಮಳೆ ನೋಡಿ ಜೋರಾಗೋಯ್ತು. ಒಂದು ಸಲ ಆದರೂ ಮಳೆ ಇಲ್ದಿರೋ ಟ್ರೆಕ್ ಮಾಡೋಣ ಅಂದ್ಕೊತೀನಿ. ಏನಾದರೂ ಒಂದು ಆಗಿ ಥರ ಮಳೆ ಬಂದ್ಬಿಡುತ್ತೆ. ಕುರಿಂಜಲ್ ಟ್ರೆಕ್ ಇನ್ಫಾರ್ಮೇಷನ್: 1550 ಮೀಟ್ರು, 210 ಮೀಟ್ರ್ ಅಹೆಡ್. ಡಿಸ್ಟೆನ್ಸ್ ಟು ಪೀಕ್ 6650 ಮೀಟ್ರ್. ನೋಡಿ ಅದೇ ಹೊಳೆ ದಾಟಿ ಹೋಗಬೇಕು. ನೋಡಿ ನಮ್ಮ ಟೀಮ್ ಬರ್ತಾ ಇದ್ದಾರೆ, ಚಾರಣಿಗ ಟೀಮು. ಈ ಟ್ರೆಕ್ ಸಹ ಚಾರಣಿಗ ಟೀಮ್ ಅವ್ರು ಕಂಡಕ್ಟ್ ಮಾಡಿರೋದು. ಎಂದಿನಂತೆ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಚಾರಣಿಕ ಅವ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅವರ ಇನ್ಸ್ಟಾಗ್ರಾಮ್ ಲಿಂಕು ಮತ್ತು ಫೇಸ್ಬುಕ್ ಲಿಂಕು. ಸೊ ನಿಮಗೇನಾದರೂ ಟ್ರೆಕ್ ಮಾಡೋ ಆಸೆ ಇದ್ದರೆ ಅವ್ರ ಪೇಜ್ ಫಾಲೋ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀನಿ. ಪ್ರತಿ ವಿಡಿಯೋಲೂ ಹೇಳ್ತಾ ಇರ್ತೀನಿ, ಮತ್ತೆ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ವಿತೌಟ್ ಪ್ರಿಪ್ರೇಷನ್ ಟ್ರೆಕ್ ಮಾಡಬೇಡಿ. ಓಕೆ, ಬ್ಯೂಟಿಫುಲ್ ವೆದರ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೋಫಾರ್ ನನಗೇನೋ ಕುರಿಂಜಲ್ ಟ್ರೆಕ್ಕು ಈಸಿ ಅನಿಸ್ತಾ ಇದೆ. ನೋಡಿ, ಇದೇ ಥರ ಪಾತ್ ಇದೆ ಅಷ್ಟೇ ಅನಿಸುತ್ತೆ. ಸೋಫಾರ್ ಹಂಗೆ ಅನಿಸ್ತಾ ಇದೆ. ಮುಂದೆ ನೋಡೋಣ. ಬಟ್ ಗ್ರೀನರಿ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಯಾವ ಥರ ವಿಟ್ನೆಸ್ ಮಾಡ್ತಾಯಿದ್ದೀನಿ ಅಂದರೆ, ನಾನು ಬಂದಾಗ ಜೋರು ಮಳೆ ಇತ್ತು, ಆಮೇಲೆ ಸ್ವಲ್ಪ ಬಿಸಿಲು ಬಂತು, ಈಗ ಮತ್ತೆ ಮೋಡ ಮುಚ್ಚುತ್ತೆ. ನಿಮ್ಗೆ ಈ ಥರ ಸುತ್ತ ಹರಿಯೋದು ಕಾಣಿಸುತ್ತೆ. ಅಲ್ಲಲ್ಲಿ ಈ ಥರ ನೀರಿನ ಜರಿಗಳು ಸಿಗ್ತಾನೆ ಇರ್ತವೆ. ಇದು ಅಪ್ರಾಕ್ಸಿಮೇಟ್ಲಿ ಇದು 3ನೇದೋ 4ನೇದೋ ನನಗೆ ಸಿಕ್ಕಿದ್ದು. ಓಕೆ, ಬನ್ನಿ ಈಗ ಹೋಗಬೇಕು ಬ್ರಿಡ್ಜ್ ಮೇಲೆ. ನಿಮಗಿಲ್ಲಿ ನೀರು ಹರಿಯೋದು ತೋರಿಸ್ತೀನಿ ಬನ್ನಿ. ಆ ಕಡೆ ಈ ಕಡೆ ನೀರು ಹರಿತಾ ಇರೋದು ಕಾಣಿಸುತ್ತೆ ಅನಿಸ್ತದೆ ನಿಮಗೆ. ಪ್ಲಾಸ್ಟಿಕ್ಸ್ನ ಎಲ್ಲೂ ಬಿಸಾಕಕ್ಕೆ ಹೋಗ್ಬೇಡಿ. ಹಿಡ್ಕೊಳಕ್ಕಾಗಿಲ್ಲ ಅಂದರೆ ನನ್ನ ಕೈಲಿ ಕೊಡಿ. ನಿಮ್ಮ ಕೈಲಿ ಆಗಿಲ್ಲ ಅಂತಂದ್ರೆ ನಮ್ಮ ಕೈಲಿ ಕೊಡಿ. ಒನ್ ಮೋರ್ ಥಿಂಗ್, ನೀರು ಎಲ್ಲಿ ಸಿಗುತ್ತೋ ಅಲ್ಲೆಲ್ಲ ನೀರು ಕೊಂಡ್ಕೊಡಿ. ನಮಗೆ ಪೀಕಲ್ಲಿ ಊಟ ಮಾಡ್ಲಿಕ್ಕಾಗಲ್ಲ, ಅಷ್ಟೊಂದು ಜಾಗ ಇರಲ್ಲ. ಇವಾಗ ಆಲ್ರೆಡಿ ಲೇಟ್ ಆಗಿದೆ. ಇನ್ನೊಂದು ಥ್ಯಾಂಕ್ ಗಾಡ್ ನಾವು ಲೇಟ್ ಆಗಿರೋದ್ರಿಂದ ಹೋಗಿರೋರು ಬರ್ತಾ ಇರ್ತಾರೆ. ನಮಗೆ ಮೇನ್ ಟೈಮ್. ಓಕೆ, ಒಂದು ಸಣ್ಣ ಬ್ರೀಫಿಂಗ್ ಆಯಿತು ನೋಡಿದ್ರಲ್ಲ. ಏನಂದರೆ
ಈ ವಿಡಿಯೋ ಮುಖಾಂತರ ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಮಾನ್ಸೂನ್ ಟ್ರೆಕ್ಗಳಲ್ಲಿ ಸಾಮಾನ್ಯವಾಗಿ ಲೀಚಸ್ ಇರುತ್ತೆ. ಜನ ಜಾಸ್ತಿ ಓಡಾಡ್ತಾಯಿದ್ರೆ ಲೀಚಸ್ ಕಮ್ಮಿ, ಜನ ಕಮ್ಮಿ ಓಡಾಡ್ತಾಯಿದ್ರೆ ಲೀಚಸ್ ಜಾಸ್ತಿ. ಸೊ ಲೀಚಸ್ಸು ನಿಮ್ಮ ಮೇಲೆ ಹತ್ತಿದ್ರೆ ಪ್ಯಾನಿಕ್ ಆಗಬೇಡಿ, ಅದೇನೂ ಮಾಡಲ್ಲ. ಇಲ್ಲಿ ಜನಗಳಿಗಂತೂ ಅದು ಸರ್ವೇ ಸಾಮಾನ್ಯ. ನೀವು ಟ್ರಕ್ಕಿಗೆ ಬಂದಿದ ತಕ್ಷಣ ತುಂಬ ಜನ ಪ್ಯಾನಿಕ್ ಆಗ್ತಾರೆ. ಅದೇನೂ ಮಾಡೋದಿಲ್ಲ, ಅದ್ರ ಪಾಡಿಗೆ ಅದು ಹತ್ತುತ್ತೆ, ರಕ್ತ ಗಿಕ್ತ ಕುಡ್ಕೊಳ್ಳುತ್ತೆ, ಹೋಗುತ್ತೆ. ಅದರಿಂದ ಏನೂ ತೊಂದರೆ ಆಗಲ್ಲ. ಓಕೆ, ಇದು ರೈನ್ ಕೋಟ್ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಹುಶಃ ನನ್ನ ಬ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅವೆಲ್ಲ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇದು ಆ್ಯಕ್ಚುಲಿ ಮಾನ್ಸೂನ್ 1 ತಿಂಗಳು ಮುಂಚೆನೇ ಮಾಡಿಬಿಟ್ಟಿದ್ದೀನಿ ನನ್ನ ಟ್ರೆಕ್ಕು, ಏಪ್ರಿಲ್ನಲ್ಲಿ. ಆದರೆ ಇಂಡಿಯಾಲಲ್ಲ, ಯುರೋಪ್ ಟ್ರಿಪ್ ಹೋಗಿದ್ದಾಗ ಮಾಂಟೆನಿಗ್ರೋ ಅಲ್ಲಿ ಕೊಟೂರ್ ಅಂತ ಒಂದು ಸಿಟಿ ಇದೆ, ಅಲ್ಲಿ ಓಲ್ಡ್ ಟೌನಿಂದ ಫೋರ್ಟ್ರೆಸ್ ಅಂದ್ಬಿಟ್ಟು ಒಂದು ಟ್ರೆಕ್ ಮಾಡಿದ್ದೆ. ಸೊ ಅಲ್ಲಿ ಟ್ರೆಕ್ ಮಾಡೋಕ್ಕೆ ನಾನು ನಮ್ಮ ಹಳೆಯ ಬಾಲ ಹೋಗಿದ್ವಿ. ಸೊ ಅಲ್ಲಿ ನಾವು ಹಿಂದಿನ ದಿವಸ ಹೋದಾಗ ಫುಲ್ಲು ಬಿಸಿಲಿತ್ತು. ಸೊ ನೆಕ್ಸ್ಟ್ ದಿವಸ ಅಲ್ಲಿ ಹೋಗ್ತೀವಿ, ಹೆವಿ ಮಳೆ. ನಮ್ಮ ಬಾಲನ್ಗೆ ಟ್ರೆಕ್ ಮಾಡಲೇಬೇಕು ಅಂತ. ಸೊ ಆಗ ಇಮ್ಮಿಡಿಯೇಟಾಗಿ ಅಲ್ಲಿ ಪರ್ಚೇಸ್ ಮಾಡಿ ಟ್ರೆಕ್ ಮಾಡಿದ್ದು. ಪೀಕ್ಗೆ ಹೋದಾಗ ನಮ್ಮ ಬಾಲನ ಮುಖದಲ್ಲಿ ಖುಷಿ ನೋಡಬೇಕಾಗಿತ್ತು. ಅದು ಹಾಗೇ ನೀವು ಯಾವುದೇ ಟ್ರೆಕ್ ಮಾಡಿ ಪೀಕ್ಗೆ ಹೋದಾಗ ಸಿಕ್ಕೋ ಖುಷಿ ಬೇರೆ. ಆಮೇಲೆ ಫುಲ್ ಸಮಿಟ್ ಕಂಪ್ಲೀಟ್ ಮಾಡಿ ಕೆಳಗೆ ಬಂದಮೇಲೆ ಏನೋ ಒಂದು ತೃಪ್ತಿ ಇರುತ್ತೆ. ಸೊ ಅದು ಫೀಲ್ ಮಾಡಿ, ನಾನು ಹೇಳೋದಕ್ಕಿಂತ ನೀವು ಫೀಲ್ ಮಾಡಿದ್ರೇ ಅದ್ರದ್ದೊಂದು ಐಡಿಯಾ ಬರೋದು ನಿಮಗೆ, ಏನೋ. ಓಕೆ ನೋಡಿ, 1 ಕಿಲೋಮೀಟ್ರ್ ಬಂದಿದ್ದೀವಿ ಇಲ್ಲಿವರೆಗೂ, ಇನ್ನು 6 ಕಿಲೋಮೀಟರ್ಸ್ ಪೆಂಡಿಂಗ್. ಬನ್ನಿ ಹೋಗೋಣ. ನೋಡಿ, ಈಗ ಮತ್ತೆ ಬಿಸಿಲು ಸ್ಟಾರ್ಟ್ ಆಯಿತು. ಬಿಸಿಲು, ಮೋಡ, ಮಳೆ. ಬಿಸಿಲು, ಮೋಡ, ಮಳೆ ಜೊತೆಗೆ ನಮ್ಮ ಬೆಸ್ಟ್ ಫ್ರೆಂಡ್ ಲೀಚಸ್ ಎಲ್ಲರೂ ಇದ್ದಾರೆ ಇಲ್ಲಿ. ನೋಡಿ, ಅಲ್ಲಿ ತುದೀಲಿ ಒಂದು ಗುಡ್ಡ ಕಾಣ್ತಾ ಇದೆಯಲ್ಲ, ಪೀಕು, ಅದೇ ಜೀಪ್ ಸಫಾರಿ ಅಂತೆ. ಸೊ ಜೀಪಲ್ಲಿ ಏನಾದರೂ ನೀವು ಬುಕ್ ಮಾಡಿಕೊಂಡ್ರೆ ಜೀಪಲ್ಲಿ ಅಲ್ಲಿ ತುದೀಗೆ ಕರ್ಕೊಂಡೋಗಿ ಅಲ್ಲಿ ಐ ಲವ್ ಕುದುರೆಮುಖ ಅಂತೇಳಿ ಒಂದು ಬೋರ್ಡ್ ಇದೆಯಂತೆ. ಅಲ್ಲಿ ನೀವು ಒಂದು 5 ನಿಮಿಷ ಸ್ಪೆಂಡ್ ಮಾಡಿ ಫೋಟೋ ಇಡ್ಸ್ಕೋಬೋದು. ಜೀಪ್ ಸಫಾರಿ ಮಾತ್ರ, ಅಲ್ಲಿ ಬೇರೆ ನಿಮ್ಮ ಪ್ರೈವೇಟ್ ವೆಹಿಕಲ್ಲು ಅಲೋ ಇಲ್ಲ. ಆಮೇಲೆ ಟ್ರೆಕ್ ಮಾಡ್ತೀನಿ, ನಡ್ಕೊಂಡು ಹೋಗ್ತೀನಿ ಅಂದ್ರೂ ಅಲೋ ಇಲ್ಲ. ನೋಡಿ, ಮಳೆಯಿಂದ ಲ್ಯಾಂಡ್ ಸ್ಲೈಡ್ ಆಗಿರೋದು ಇವೆಲ್ಲ, ಗುಡ್ಡ ಕುಸಿತ. ಬಿಸಿಲು ಮುಗೀತು, ಮೋಡ ಮುಚ್ಕೊಂತು, ಲೈಟಾಗಿ ಹನಿತಾನೂ ಇದೆ. ವಾಟರ್ ಬಬಲ್ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಇನ್ನೊಂದು ಸ್ವಲ್ಪ ತಿರ್ಗಾ ದಬ 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 ಅಂತ ಚುಚ್ಚುತ್ತೆ. ಏನು ಆಟಗಳಲ್ಲ ಈ ನೇಚರ್ದು, ಸೂಪರ್. ಇದು ನೋಡಿ ಹೆಂಗಿದೆ, ಫುಲ್ಲು ಡಾರ್ಕಾಗಿ. ಎಲ್ಲೂ ನಿಂತ್ಕೊಂಡಿಲ್ಲ. ನೋಡಿ, ಸಾಕಾಗ್ತಾ ಇದೆ ಅಲ್ಲ. ಹಂಗೇ ಮುಂದೆ ಹೋದ್ರೆ ಹಿಂಗೆ ಬೆಳಕು, ಸೂಪರ್. ನೋಡಿ, ಜಾಗ ತೋರಿಸ್ತೀನಿ ಹೇಗಿದೆ ಅಂತ. ಫುಲ್ ಕತ್ಲೆ. ಹೆಂಗಿದೆ ನೋಡಿ. ಫುಲ್ ಡಾರ್ಕ್. ಅಲ್ಲಲ್ಲಿ ಈ ಥರ ಒಂದು 3-4 ಕಡೆ ಇಲ್ಲಿವರೆಗೂ ಸಿಕ್ತು. ಇನ್ನೂ ಸುಮಾರು ಇದ್ದಾವೆ ನೋಡಿ. ವಾವ್, ಮಳೆ ಜೋರಾಯಿತು. ಮಳೆ ನೋಡಿ ಹಾಕೊಂಡು ಚಚ್ತಾ ಇದೆ ಇವಾಗ. ಬಿಡಿ, ಇಷ್ಟು ಮಳೆ ಇರಬಾರ್ದು, ಮಜಾ ಇರಲ್ಲ.
ಓ ಕೆಸರು ಗದ್ದೆ. ಲೀಚಸ್ ಅಂತೂ ನನ್ನ ಬಾಡಿನ ಹಬ್ಬ ಮಾಡ್ಕೊಬಿಟ್ಟಿದೆ, ಸಿಕ್ಕಾಪಟ್ಟೆ ಹತ್ತಿದೆ. ಈ ಮಳೆಯಲ್ಲಿ ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ. ಬಹುಶಃ ವಿಡಿಯೋ ಎಲ್ಲ ಎಂಡ್ ಆದಮೇಲೆ, ಸೈನ್ ಆಫ್ ಎಲ್ಲ ಮಾಡಾದಮೇಲೆ, ಹೋಟ್ಲಿಗೆ ಹೋದ್ಮೇಲೆ ನೋಡಿಕೊಂಡು ಸಾಧ್ಯವಾದರೆ ತೋರಿಸ್ತೀನಿ. ಇಲ್ಲ ಅಂತಂದರೆ ಇಲ್ಲಿ ಸೆಂಟ್ರಲ್ ಎಲ್ಲಾದರೂ ಫೋಟೋ ಹಾಕ್ತೀನಿ. ಓಕೆ, ಇಲ್ಲೊಂದು ಕಡೆ ಡ್ರಿಂಕಿಂಗ್ ವಾಟರ್ ಸಿಗುತ್ತೆ. ಇಲ್ಲಿ ನೀರು ಜರಿ ಹರಿತಾ ಇದೆ, ಕಾಣಿಸ್ತಾ ಇದೆಯಾ? ಅಲ್ಲಿ ಹಿಡ್ಕೋಬೋದು ನೀರು. ಇಲ್ಲಿ ಮತ್ತೆ ಫಾಗ್. ಮತ್ತು ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳೋದು ಮರ್ತಿದ್ದೆ. ಕುದುರೆಮುಖದಲ್ಲಿ ಯಾವುದೇ ರೀತಿಯಲ್ಲಿ ಬರೋ ಯಾವುದೇ ಟ್ರೆಕ್ ಮಾಡ್ತೀರಾ ಅಂತಂದರೆ ಇಲ್ಲಿ ಕ್ಯಾಮ್ರಾಗೆ ಪೇ ಮಾಡಬೇಕು. ಗೋಪ್ರೋ ಅಥವಾ ಇನ್ಸ್ಟಾ ಅಥವಾ DSLR ಡ್ರೋನ್ ಯಾವುದೇ ತರ್ತೀರಾ ಅಂತಂದರೆ ಗೋಪ್ರೋ ಇನ್ಸ್ಟಾ ಇದಕ್ಕೆ 400. ಡ್ರೋನ್ಗೆಲ್ಲ ಎಷ್ಟೊಂದು ಐಡಿಯಾ ಇಲ್ಲ. ಓಕೆ, ಸಕ್ಕತ್ತಾಗಿದ್ದಾರ ನೋಡಿ. ಜನ ಬರ್ತಾ ಇರೋದೇ ಕಾಣಿಸ್ತಾ ಇಲ್ಲ, ಅಷ್ಟು ಫಾಗ್ ಮುಚ್ಚಿಬಿಟ್ಟಿದೆ ನೋಡಿ. ಇಲ್ಲಿಯೂ ಅಷ್ಟೇ ಇಲ್ಲೊಂದು ವ್ಯೂ ಪಾಯಿಂಟ್ ಏನೋ ಇರಬೇಕು ಮೋಸ್ಟ್ಲಿ. ಬನ್ನಿ ನೋಡುವ. ಈ ವ್ಯೂ ಪಾಯಿಂಟ್ ನೋಡಿ. ನೋಡಿ, ಇನ್ನು 2 ಕಿಲೋಮೀಟರ್ಸ್ ಇದೆ ಅಷ್ಟೇ. ಈ ವ್ಯೂ ತುಂಬ ಚೆನ್ನಾಗಿದೆಲ್ಲ. ಜಸ್ಟ್ 2 ಕಿಲೋಮೀಟರ್ಸ್ ರಿಮೈನಿಂಗ್. ಇದು ನೋಡಿ, ಸೂಪರ್ ಇದೆ ಇದಂತೂ ಲೊಕೇಶನ್. ಗಾಳಿಪಟಲ್ಲಿ ಗಣೇಶ್ ಹೋಗ್ತಾ ಇರ್ತಾನಲ್ಲ, ಬಟ್ ಅದು ಕೊಡಚಾದ್ರಿ, ಅದು ಕುರಿಂಜಲ್. ಮುಂದೆ ಹೋಗ್ತಾರವ್ರು, ಯಾರು ಕಾಣ್ತಾನೆ ಇಲ್ಲ ಮುಂದೆ. ಬ್ಯೂಟಿಫುಲ್. ನೋಡಿ, ಇಲ್ಲೊಂದು ಸ್ವಲ್ಪ ಹಿಲ್ ಕ್ಲೈಂಬ್ ಇದೆ. ಫಾಗು ಹೆಂಗೆ ಹೊಡ್ಕೊಂಡು ಹೋಗ್ತಾ ಇದೆ ನೋಡಿ. ಇದು ನೋಡಿ ಯಾವ ಥರ ಇದೆ ವ್ಯೂ. ಆ್ಯಕ್ಚುಲಿ ಇದು ವ್ಯೂ ತುಂಬ ಚೆನ್ನಾಗಿದೆ, ಬಟ್ ಮಳೆ ಬಂದಿರೋದ್ರಿಂದ ತುಂಬ ಜಾರ್ತಾ ಇದೆ ಇದು. ಸೊ ಹಂಗಾಗಿ ಅಲ್ಲಿ ಬೇಡ ಅಂತ ಕೊಡೋ ಹೀಗೆ ಹೋಗ್ಬೇಕು. ಪೀಕ್ಗೆ ಡೌನ್ ಹೇಗಿದೆ ತೋರಿಸ್ತೀನಿ ರೀ. ನೋಡಿ, ಜನ ಕಾಣಿಸ್ತಾ ಇದ್ದಾರಲ್ಲ, ಎಲ್ಲಿ ಕಾಣಿಸ್ತಾ, ಫುಲ್ ಫಾರ್ಮ್ ಮುಚ್ಚಿಬಿಟ್ಟಿದೆ ಅಲ್ಲ. ಹೀಗೆ ಬರಬೇಕು, ಈಗ ಎತ್ಕೊಂಡು ಹೋಗ್ಬೇಕು. ಫೈನಲ್ ಪೀಕ್ ಕ್ಲೈಂಬ್ ಇದೇ ಥರ ಮಾಡಬೇಕು ಕುರಿಂಜಲ್ದು.
ಈ ಬಾಟಮ್ ಈ ಥರ ಇರುತ್ತೆ, ಹೀಗೆ ಬರಬೇಕು. ಗ್ರೀನರಿ ಏನೋ ಸಖತ್ತಾಗಿದೆ, ಬಟ್ ಈ ಫಾಗೆ ಅರ್ಧ ಮುಚ್ಚಾಕ್ಬಿಟ್ಟಿದೆ ಇದನ್ನು, ಗ್ರೀನರಿನ. ಫಾಗ್ ಇರಲಿಲ್ಲ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಹುಶಃ. ಈಗ ಬರ್ತಿದ್ದಂಗೆ ಸಿಕ್ಕಾಬಟ್ಟೆ ಗಾಳಿ ನೋಡಿ, ಮೋಡ ಸಹ ಫುಲ್ ಮುಚ್ಚಿಬಿಟ್ಟಿದೆ. ಇನ್ನು 1 ಕಿಲೋಮೀಟ್ರ್ ಇದೆ ಪೀಕ್ಗೆ. ಲಾಸ್ಟ್ 2 ಕಿಲೋಮೀಟರ್ಸ್ ಮಾತ್ರ ಕ್ಲೈಂಬ್ ಇದೆ ಇದು, ಅದು ಬಿಟ್ಟರೆ ಪೂರ್ತಿ ದಾರಿನೇ. ಆರಾಮ್ಸೆ ಟ್ರೆಕ್ ಮಾಡ್ಕೊಬರ್ಬೋದು ರೀ. ಬಿಗಿನರ್ಸ್ ಟ್ರೆಕ್ಕನ್ನ ಹಾಬಿಯಾಗಿ ಮಾಡ್ಕೋಬೇಕು ಅಥವಾ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಏನಾದರೂ ಆಸೆ ಇದ್ದರೆ ಕುರಿಂಜಲ್ ಟ್ರೈ ಮಾಡಿ, ಇದು ಬೆಸ್ಟು. ನಿಮಗೆ ಕಷ್ಟ ಅನಿಸಲ್ಲ. ಕುರಿಂಜಲ್ ಟ್ರೈ ಮಾಡಿ, ನಂತರ ಗಂಗಡಿಕಲ್ ಟ್ರೈ ಮಾಡಿ, ಮೆರ್ತಿಗುಡ್ಡ ಟ್ರೈ ಮಾಡಿ. ಇವೆಲ್ಲ ನಿಮಗೆ ಬ್ಯೂಟಿಫುಲ್ ವ್ಯೂ ಜೊತೆಗೆ ಆರಾಮ್ಸೆ ಟ್ರೆಕ್ ಮಾಡೋ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಅದಾದಮೇಲೆ ಬೇಕಿದ್ರೆ ನೀವು ಕುದುರೆಮುಖ, ಕುಮಾರ ಪರ್ವತ, ತಡಿಯಾಂಡಮೋಳ್ ಅವೆಲ್ಲ ಟ್ರೈ ಮಾಡ್ಬೋದು. ನೋಡಿ, ಇನ್ನೊಂದು 500 ಮೀಟರ್ಸ್ ಇದೆ, ಈ ರೀತಿ ಹೋಗ್ಬೇಕು. ಈ ರೀತಿ ಇದೇ ಫೈನಲ್ ಪೀಕ್. ಇಲ್ಲಿಂದ ಫೈನಲ್ ಪೀಕ್ವರೆಗೂ ಈ ಥರ ಟ್ರಾಫಿಕ್ ಜಾಮ್ ಇರುತ್ತೆ. ಅಲ್ಲಿ ಟ್ರಾಫಿಕ್ ಜಾಮ್ ಇತ್ತು ಅಂಥೇಳಿ ಆಲ್ಟರ್ನೇಟಿವ್ ರೂಟ್ ತೊಗೊಂಡು ಪೀಕ್ ಹೋಗ್ತಾ ಇದ್ದೀನಿ. ಅಲ್ಲಿ ಇವತ್ತೆಲ್ಲ ಹತ್ತಬೇಕಾಗತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ರೂಟ್. ಇದು ನೋಡಿ ಯಾವ ಥರ ಇದೆ. ಓ ಮೈ ಗಾಡ್, ನೋಡಿ ಫುಲ್ಲು ಕತ್ಲೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ಸೊ ಬಹುಶಃ ಇಲ್ಲೇ ಬಂದು ವಾಪಸ್ಸು ಊಟ ಮಾಡೋದು. ಪೀಕಿಗೆ ಹೋಗಿ ಬಂದರೆ ಹಲೋ 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 ನೋಡಿ ಯಾವ ಥರ ಆಗ್ತದೆ. ನೋಡಿ ಇಲ್ಲಿ ಪೀಕ್ ಕಾಣಿಸ್ತಾ ಇದ್ದೀರಲ್ಲ, ಪೀಕ್ ಕಾಣಿಸ್ತಿದೆಯಲ್ಲ, ಇದೇ ಪೀಕ್. ಇದೇ ಕುರಿಂಜಲ್ ಪೀಕ್. ಲಾಸ್ಟ್ 1 ಕಿಲೋಮೀಟ್ರ್ ಮಾತ್ರ ಬೆಟ್ಟ ಹತ್ತಬೇಕು. ಹತ್ತೋದಕ್ಕೆ ಪ್ರಾಬ್ಲಮ್ ಇಲ್ಲ ನಿಮಗೆ. ಇಲ್ಲಿ ವೀಕೆಂಡ್ ಬಂದರೆ ಫುಲ್ ರಶ್ ಇರುತ್ತೆ, ಅದು ಸಮಸ್ಯೆ. ಓಕೆ, ಜನ ನೋಡಿ ಹೆಂಗಿದ್ದಾರೆ. ವಿ ಟ್ರಾಫಿಕ್ ಜಾಮ್, ಜನ ಜಾತ್ರೆ. ಇದೆ ಲಿಂಜಲ್ ಪೀಕ್ ಟ್ರೆಕ್. ನೋಡ್ರಿ ಫ್ರೆಂಡು, ಕಿತ್ತಾಕೊಂಬುದ ಎತ್ಕೊಂಡು ಕೈ ಕೊಡಿದೆ ಕೊಡ.
ನೋಡಿ ಬಡ್ಡಿ ಮಗಂದು ಕುಡ್ದೈತೆ ಚೆನ್ನಾಗಿ ರಕ್ತ ಹೊಟ್ಟೆ ತುಂಬ. ನೋಡ್ರಿ ಫ್ರೆಂಡ್ಸು, ಇಲ್ಲೊಬ್ರು ಒಬ್ಬನ ಕಳಿಸ್ದೆ. ನೋಡಿ ಕ್ಲೌಡ್ಸ್ ಇರೋದ್ರಿಂದ ಪೀಕು ಅಷ್ಟೇ. ಜನ ನೋಡಿ. ಓಕೆ, ಅಲ್ಲಿ ಮೇಲೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಲ್ಲಿ ಅದು ತೋರಿಸಿದ್ನಲ್ಲ, ಅದಷ್ಟೇ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಸೊ ಕೆಳಗೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಳಗೆ ಇಳಿದ ಮೇಲೆ ವಿಡಿಯೋ ಎಂಡ್ ಮಾಡ್ತೀನಿ, ಸೈನ್ ಆಫ್ ಮಾಡ್ತೀನಿ. ಸದ್ಯಕ್ಕೆ ಇಲ್ಲಿ ಪೀಕಲ್ಲಿ ಇಷ್ಟೇ ವಿಡಿಯೋ ಮಾಡೋಕ್ಕಾಗ್ತದೆ. ಕುರಿಂಜಲ್ ಪೀಕು, ಇಲ್ಲ ಅದು ಪೀಕು, ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಇಲ್ಲಿ ವಿಡಿಯೋ ಮಾಡಿ ಕೆಳಗಡೆ ಇಳಿತಾ ಇದ್ದೀನಿ. ಸೈನ್ ಆಫ್ ಕೆಳಗಡೆ ಮಾಡ್ತೀನಿ ವಿಡಿಯೋ. ಓಕೆ ಸೊ ನೋಡಿದ್ರಲ್ಲ ಕುರಿಂಜಲ್ ಪೀಕ್ ಟ್ರೆಕ್ಕು. ತುಂಬ ಈಸಿ ಟ್ರೆಕ್ಕು, ಬಿಗಿನರ್ಸ್ ಆರಾಮ್ಸೆ ಮಾಡ್ಬೋದು, ಟ್ರೈ ಮಾಡಿ. 7+7 14 ಕಿಲೋಮೀಟರ್ಸ್ ಟ್ರೆಕ್ ಇದು, ಆರಾಮ್ಸೆ ಟ್ರೆಕ್ ಮಾಡ್ಬೋದು. ಸೊ ನನ್ನ ಈ ಟ್ರೆಕ್ನ ಇಲ್ಲಿಗೆ ಮುಗಿಸೋ ಸಮಯ. ಮತ್ತೊಂದು ಹೊಸ ಟ್ರೆಕ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್. ಬಾಯ್.